ಖುಷಿ ವಿಚಾರ ಏನಂದ್ರೆ ಸರ್, ಇವಾಗ ಏನು ಪ್ರತಿಭೆಗಳಿದ್ರು ಕೂಡ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ನ ಹುಡ್ಕೊಂಡು ಹೋಗ್ಬೇಕು. ಬಟ್ ನೀವು ಆಲ್ರೆಡಿ ನಿಮ್ಮ ಬ್ಯಾನರ್ 2 ಸಿನಿಮಾ ಮಾಡಿ ಗೆದ್ದಿರುವಂಥದ್ದು, ಅದ್ರಲ್ಲೂ ದರ್ಶನ್ ಸರಿಗೆ ಸಿನಿಮಾ ಮಾಡಿ ಗೆದ್ದಿರುವಂಥದ್ದು, ನೀವೇ ಅವ್ರನ್ನ ಕರೆದು ಅವಕಾಶ ಕೊಡುವಂತ ಮನ್ಸಿದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಹೆಂಗೆ ಅಷ್ಟು ಟ್ರಸ್ಟ್ ಮಾಡಿದ್ದು ಹೇಗೆ ಅಂತ? ನೀವು ಸಿನಿಮಾ ಪ್ಯಾಷನ್ ಕೂಡ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಮೇಡಮ್. ಹೊಸ ಹೀರೋಯಿನ್ನು, ಹೊಸ ಹೀರೋ, ಹೊಸ ಡೈರೆಕ್ಟ್ರು ಎಲ್ಲ ಟೋಟಲ್ ಟೆಕ್ನಿಷಿಯಲ್ ಫುಲ್ ಹೊಸಬನ್ನೇ ಆಗ್ತದೆ. ಯಾಕಂದರೆ ಪ್ಲಾಟ್ಫಾರ್ಮ್ ಕೊಡಬೇಕು. ಅವ್ರ ವೇದಿಕೆ ಸಿಗದೆ ಸುಮಾರು ಜನ ಒದ್ದಾಡ್ತಾ ಇದ್ದಾರೆ. ಹೊಸ ಪ್ರತಿಭೆಗಳಿಗೆ ವೇದಿಕೆ ಕೊಡಬೇಕು. ಅದು ಖಂಡಿತವಾಗ್ಲೂ ನೆಕ್ಸ್ಟ್ ಅದು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಹಯಗ್ರೀವ ಅಂದಿದ ತಕ್ಷಣ ಧನ್ವೀರ್ ಅವರೇ ಬೇಕು ಅಂತ ಯಾಕೆ ಸರ್? ಮೇಡಮ್, ಒಂದು ಕತೆ ಹೇಳಿದ ತಕ್ಷಣ ಯಾರಾದ್ರೂ ಕತೆ ಹೇಳ್ತಾ ಇದ್ರೆ ನಾನು ಇನ್ನೊಂದು ಕತೆ ಓಡಿಸ್ತಾ ಇರ್ತೀನಿ. ಏನಂತಂದ್ರೆ ಇದಕ್ಕೆ ಯಾರು ಶೂಟು ಅಂತ. ನನ್ನ ತಟ್ಟಂತ ಹೊಡೆದಿದ್ದು ಧನ್ವೀರ್ ಅವರು. ಯಾಕಂದ್ರೆ ಆ ಕಟೌಟೇ ಈ ಕೆಲಸ ಮಾಡಬಲ್ಲ ಆಯ್ತಲ್ವಾ. ಆ ಒಂದು ಅವರು ಇರೋ ಸೀರಿಯಸ್ನೆಸ್ಸು, ಅವರು ಇರೋ ಇದು ಅಂತಲ್ವಾ. ನಾನು ಎಲ್ಲೋ ಎಷ್ಟೋ ಜನಕ್ಕೆ ಕೇಳಿದ್ದೀನಿ, ನಿಮ್ಮ ಹೀರೋಗೆ ಸ್ವಲ್ಪ ಮೆಚೂರ್ ಬೇಕು ಅಂದಾಗ ಇಲ್ಲಿ ಬಂದು ನೋಡು ಅಂತ ಹೇಳಿದ್ದೀನಿ. ಇದ್ರಲ್ಲಿ ನೋಡಿ ಮೆಚೂರ್ ನೋಡು ಹೆಂಗಿದೆ ಅಂತ ಹೇಳಿದೆ. ನಾನು ಸಿನಿಮಾ ನೋಡಿದ ತಕ್ಷಣ ಆಚೆ ಬಂದ ತಕ್ಷಣ ಹೇಳಿದೆ ಚೆನ್ನಾಗಿ ಗೆದ್ದಿದ್ಯಾ ಅಂತ. ಯಾಕಂದರೆ ಅದು ನನಗೆ ಕಾಣಿಸ್ತಾ ಇದೆ. ಆ ಒಂದು ಸೀರಿಯಸ್ನೆಸ್ ನಾನು ನೋಡಿ ಪೋಸ್ಟರ್ ನೋಡಿ ಅದಲ್ಲ, ಅದು ಆ ಸೀರಿಯಸ್ನೆಸ್ ಕಾಣಿಸ್ತಾ. ಆ ಪಾತ್ರ ತಕ್ಕಂಗೆ ಅವರು ಕೊಟ್ಟಿದ್ದಾರೆ, ಫುಲ್ಫಿಲ್ ಮಾಡಿದ್ದಾರೆ. ಒಂದು ಕಲಾವಿದ ಅಂತಂದ್ರೆ ಆ ಪಾತ್ರ ತುಂಬಬೇಕು, ನಾವು ಪಾತ್ರ ತುಂಬಬೇಕು. ಅದರಿಂದ ಅವರು ತುಂಬಿದ್ದಾರೆ. ನಾನು ಹ್ಯಾಪಿ. ಪ್ರವೃತ್ತಿನಲ್ಲಿ ಸಕ್ಸಸ್ ಆಗಿದೆ ಸರ್ ಸಿನಿಮಾ ಮಾಡಿ. ಸೊ ದರ್ಶನ್ ಅಂದ್ರೆ ಧನ್ವೀರ್ ಬೇರೆ ಅಲ್ಲ, ಧನ್ವೀರ್ ಅಂದ್ರೆ ದರ್ಶನ್ ಬೇರೆ ಅಲ್ಲ ಅನ್ನೋ ತರ ಆಗಿದೆ ಈಗ. ಸೊ ಅವ್ರ ಬಾಂಡಿಂಗು ಮತ್ತೆ ಅವ್ರನ್ನ ಪ್ರೀತಿಸುವಂತ ಜನ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಅವರ ಆಪ್ತರಿಗೇನೆ ಸಿನಿಮಾ ಮಾಡ್ಬೇಕು ಅಂತ ಯಾಕೆ ಸರ್? ಕಟ್ಔಟ್ ಬಿಟ್ಟು, ಆ ಇಮ್ಯಾಜಿನೇಷನ್ ಬಿಟ್ಟು ಬೇರೆ ಏನಾದ್ರು ಪ್ರೀತಿ? ಮೇಡಮ್, ಕ್ಯಾರೆಕ್ಟ್ರಲ್ಲಿ ಇಬ್ರದ್ದು ಹೋಲಿಕೆ ಆಗುತ್ತೆ ಮೇಡಮ್. ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫ್ರೆಂಡ್. ನಾನು ಅವರು ಒಡನಾಟಿ. ನನಗೆ ಫಸ್ಟ್ ಆಫ್ ಆಲ್ ಅಯ್ಯಪ್ಪ ಮಾಲಾಕಿದೆ ದರ್ಶನರು. ನನಗೆ ಅದು ಕಲಿಸಿದ್ದೆ ಅವರು, ನಮ್ಮ ಡಚ್ಚು ಕಲಿಸಿದ್ದು ಆಯ್ತಲ್ವಾ. ಸೊ ಆ ಕ್ಯಾರೆಕ್ಟ್ರ್ ಹೋಲಿಕೆ ಮಾಡಿದಾಗ ದಿಸ್ ಸೇಮ್ ಕ್ಯಾರೆಕ್ಟ್ರ್. ನಾನು ಚಕ್ರವರ್ತಿ ಮೂವಿ ಮಾಡಬೇಕಾದ್ರೆ ನನಗೊಂದು ಕಂಡೀಷನ್ ಹಾಕಿದ್ರು. ಏನು, ನನ್ನ ಫ್ರೆಂಡ್ ಆನಂದ್ ಅಂತ ಅದು ಮಾಡಿದ್ದು, ಡಾಕ್ಟರ್ ಆನಂದ ಮಾಡಿದ್ದು. ಲಾಸ್ಟಲ್ಲಿ ನಾನು ನನ್ನ ಟೀಮ್ ಜಾಯ್ನ್ ಆಗಿದ್ದು ಆಸ್ ಅ ಫೈನಾನ್ಸರ್ ಆಗಿ, ಪ್ರೊಡ್ಯೂಸರ್ ಜಾಯ್ನ್ ಆಗಿದ್ದು. ನನಗೊಂದು ಇಷ್ಟ ಆಗಿದ್ದೇನು ದರ್ಶನ್ ಸರ್ ಹತ್ರ ಅಂತಂದರೆ, ಒಂದು ಸರಿ ನನ್ನ ತೋಟಕ್ಕೆ ಮನೆ ಕರೆದು ಒಂದು ಹೆಲ್ಪ್ ಮಾಡಬೇಕು ಅಂತದ್ದು. ಈ ಮೂವಿದಲ್ಲಿ ಬಂದಿದ್ದು ಲಾಭದಲ್ಲಿ 10% ನನಗೆ ಬೇಕು ಅಂದರು. ಯಾರಕ್ಕೆ ಅಂದರೆ ನನ್ನ ಫ್ರೆಂಡ್ಸ್ ಕೊಡಬೇಕು ಅಂತದ್ದು. ಸುಮಾರು ಜನ ಫ್ರೆಂಡ್ಸ್ಗೆ ಫೀಸ್ ಕಟ್ಟಬೇಕು, ಅವ್ರ ಮಕ್ಳು ಫೀಸ್ ಕಟ್ಟಬೇಕು, ನಂಗೆ ಭಾಷೆ ಕೊಡುವಂಥದ್ದು. ನಾನು ಆವಾಗಲೇ ಡಿಸೈಡ್ ಆಗಿ ಹೇಳಿದೆ, ಅರ್ಥ ಆಯ್ತು ನಿಮಗೆ. ಸೊ ಇಂಥ ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯೇ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತಿಲ್ಲ, ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ, ಸೌತ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಅವ್ರಿಗಿರ್ತಕ್ಕಂಥ ಫ್ಯಾನ್ಸ್ ಫಾಲೋವರ್ ಬೇರೆ ಯಾರಿಗೂ ಇಲ್ಲ, ನಿಯತ್ ಫ್ಯಾನ್ಸ್ ಫಾಲೋವರ್ಸ್. ಸೊ ಬಹುಶಃ ಎಲ್ಲೋ ಒಂದು ಕಡೆ ಫ್ಯಾನ್ಸ್ ಅನಾಥರಾದರು ಅಂತ ಇಸ್ ಮೈ ಪರ್ಸ್ನಲ್ ವ್ಯೂಸ್. ಫ್ಯಾನ್ಸ್ ಅನಾಥರಾದರು ಅಂತ ಆ ಕಾಮೆಂಟ್ಸ್ ಓದ್ತಿದ್ರೆ ಕಣ ನೀರು ಬರುತ್ತೆ. ಕಾನೂನು ಮುಂದೆ ಅವರು ನಾನು ಎಲ್ಲ ಚಿಕ್ಕವರೇ. ಕಾನೂನು ಏನಾಗುತ್ತೆ ಆಗಲಿ, ನಾವು ಫೈಟ್ ಮಾಡೋಣ ಅರ್ಥ. ಬಟ್ ಆದರೆ ಪರ್ಸ್ನಲ್ ಟಾರ್ಗೆಟ್ ಮಾಡಿದ್ರಲ್ಲ, ಬೀಯಿಂಗ್ ಎ ಗೌರ್ಮೆಂಟ್ ಪರ್ಸನ್ ಆಗಿ, ಬೀಯಿಂಗ್ ಎ ಶಾಸಕರಾಗಿ ಪರ್ಸ್ನಲ್ ಟಾರ್ಗೆಟ್ ಮಾಡಿದ್ರಲ್ಲ, ಅದೆಲ್ಲೋ ಒಂದು ಮನಸ್ಸಿಗೆ ನೋವಾಯಿತು. ಇಲ್ಲಿಂದ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪೀಲ್ ಹಾಕಿದ್ರಲ್ಲ, ಅದು ಎಲ್ಲೋ ಒಂದು ಕಡೆ ಟಚ್ ಆಯಿತು. ಇರಲಿ, ಒಂದಂತೂ ಹೇಳಬಲ್ಲೆ, ಎಲ್ಲರ ಜೀವನದಲ್ಲಿ ಕೂಡ ಕತ್ಲಾಗುತ್ತೆ, ಬೆಳಕಾಗಲೇಬೇಕು. ಇದು ಜಗನ್ ನಿಯಮ ಆಗಲೇಬೇಕು. ಅವ್ರ ಜೀವನದಲ್ಲೂ ಕತ್ಲಾಗಿದೆ, ವೈಟಿಂಗ್ ಫಾರ್ ಬೆಳಕು ಬಂದೇ ಬರ್ತದೆ. ಬಟ್ ಒಂದಿಗೆ ಹೇಳ್ತೀನಿ, ನಾವೆಲ್ಲ ಚಿಕ್ಕವರೇ ಕಾನೂನು ಬಂದೆ. ಅದಕ್ಕೆ ನಾವು ಗೆಲ್ಲಕ್ಕೆ ಎದುರ್ಸಕ್ಕೆ ಅವ್ರು ರೆಡಿ ಮಾಡಿ ನಿಂತಿದ್ದಾರೆ ಅಷ್ಟೆ. ಬಟ್ ಯಾವ ವ್ಯಕ್ತಿಗಳು ಅಷ್ಟೇ, ಗುರು ನಿಮಗೂ ಒಂದೇ ಜೀವನ, ನಮಗೂ ಒಂದೇ ಜೀವನ, ಅರ್ಥಲ್ಲ. ನಿಮಗೂ 70 ವರ್ಷ, ನಮಗೂ 60 ವರ್ಷ, ಅರ್ಥ ಆಯ್ತು ನಿಮಗೆ. ಇದ್ರ ಮಧ್ಯೆ ಪರ್ಸ್ನಲ್ ಟಾರ್ಗೆಟ್ ಇನ್ನೊಬ್ಬರು ಜೀವನ ಹಾಳು ಮಾಡ್ತೀವಲ್ಲ, ಅದು ತುಂಬ ತಪ್ಪಿದೆ. ಅದಲ್ಲ, ಅದು ಕೋರ್ಟ್ ಇದೆ, ಡಿಕ್ಲೇರ್ಡ್ ಆಗಲಿ, ಸತ್ಯ ಅಸತ್ಯ ಆಚೆಗೆ ಬರುತ್ತೆ. ಅದ್ರ ಮಧ್ಯೆ ಇದೆಯಲ್ಲ, ಬಹುಶಃ ಇವತ್ತು ಅವ್ರಿಗಾಗಿದ್ದು ನಾಳೆ ಇನ್ನೊಬ್ರಿಗೆ ಆಗ್ತದೆ. ಅಥವಾ ಇವತ್ತು ಫಸ್ಟು ಮುಂದಿನ ಜನ ಅನುಭವಿಸ್ತೀವಿ ಹೋಗಿ ಅಂತ ಹೇಳ್ತಿದ್ದೀವಿ. ನೋ, ನೆಕ್ಸ್ಟ್ ಮಂತೆ